ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಕಾವೇರಿ ಎಂದೆಂದು ಕಾವೇರಿ ಜಲ ನಿಯಂತ್ರಣಾ ಸಮಿತಿ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ನೀಡಿರುವ ಆದೇಶವನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರ ಈ ಆದೇಶವನ್ನು ತಿರಸ್ಕರಿಸಿ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಬೇಕು ಎಂದು ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಆಗ್ರಹಿಸಿದರು. ಇನ್ನು ಸಿಡಬ್ಲ್ಯೂಆರ್ಸಿ ಆದೇಶ ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು, ರಾಜ್ಯ ಸರ್ಕಾರ ಈ ಆದೇಶವನ್ನು ತಿರಸ್ಕರಿಸಿ ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಕಾವೇರಿ ಪ್ರಾಧಿಕಾರದ ಮುಂದೆ ಸಮರ್ಥವಾಗಿ ಮಂಡಿಸಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಒತ್ತಾಯಿಸಿದರು. ಏನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂತ ಬಂದಾಗ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ ಹಿಂದೆ ಏನೇನು ಹೋರಾಟ ಆಗಿದೆ ಅಂತೇಳಿ. ನಮ್ಮ ಡಿ.ಕೆ. ಶಿವಕುಮಾರ್ ಅವರೇ, ನೀವೊಬ್ಬ ರೈತರ ಮಗ, ಏನು ನೀವು ಬಂಗಾರಪ್ಪನವರು ಏನು ದಿಟ್ಟ ನಿರ್ಧಾರ ತಗೊಂಡು ಅಧಿಕಾರ ಹೋದರೆ ಹೋಗಲಿ ಅಂತೇಳಿ ಕಾವೇರಿ ನಿಮ್ಮನ್ನ ಬಿಡದೇನೆ ಎಷ್ಟು ದಿಟ್ಟವಾಗಿ ನಿಂತ್ಕೊಂಡ್ರು ಆ ರೀತಿ ನೀವೊಬ್ಬರು ನಿಂತ್ಕೊಬೇಕು. ಅನುಭವಿ ರಾಜಕಾರಣಿ. ಇಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಇರುತ್ತೆ, ಹೋಗುತ್ತೆ, ಬರುತ್ತೆ. ಮತ್ತು ಅದನ್ನು ನೀವು ಏನು ನಿರ್ಧಾರ ತಗೋತೀರಾ ಅದ್ರ ಮೇಲೆ ನಿಂತಿರುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ಇವತ್ತೇನಾದರೂ ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಆದರೆ ನಾವು ಇದ್ರ ಸುಮ್ಮನಿರೋ ಪ್ರಶ್ನೆಯೇ ಇಲ್ಲ. ಮುಂದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಹೋರಾಟದ ಉಗ್ರ ಸ್ವರೂಪ ಪಡ್ಕೊಂಡ್ರೆ ಇದಕ್ಕೆ ನೀವೇನೇ ಹೊಣೆ ಹಾಕ್ತೀರಾ? ಕರ್ನಾಟಕದಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ, ತಮಿಳುನಾಡಿನವರು ಬೇಸಾಯಕ್ಕೆ ನೀರನ್ನ ಕೇಳ್ತಾ ಇದ್ದಾರೆ. ಇದು ಸರಿಯಲ್ಲ ಎಂದು ಆಕ್ರೋಶಿಸಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ನೀವು ಅನ್ಯಾಯ ಆದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕುಮಾರ್ ಅವರು ನೀಡಿದರು. ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿನ 2ನೇ ಬೆಳೆಗಾಗಿ ನೀರು ಹರಿಸುವುದು ರಾಜ್ಯದ ಜನರಿಗೆ ಅನ್ಯಾಯವಾಗಲಿದೆ ಎಂದು ಹೇಳಿದರು. ವೇದಿಕೆಯ ಅಧ್ಯಕ್ಷರಾದಂತಹ ಸಾಪಕ ಅಧ್ಯಕ್ಷರಾದಂತಹ ಟಿ.ಎನ್. ನಾರಾಯಣಗೌಡರು ಸತತವಾಗಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಮ್ಮ ನಾಡಿನ ಜಲ, ಭಾಷೆ, ಮಣ್ಣಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾವೇರಿ ಹೋರಾಟ ಪ್ರಮುಖವಾದದ್ದು. ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ನಾವು ಕರ್ನಾಟಕ ಮುಸ್ಲಿಂ ವಕೀಲರ ವೇದಿಕೆ ವತಿಯಿಂದ ಬಂದಿದ್ದೀವಿ. ಈ ಹೋರಾಟ ಒಂದು ನ್ಯಾಯಸಮ್ಮತವಾದಂತಹ ಹೋರಾಟ. ತಮಿಳುನಾಡು ಸರ್ಕಾರದ ನಕಾರಾತ್ಮಕ ಧೋರಣೆಗೆ ವಿರುದ್ಧವಾಗಿ, ಅದೇ ರೀತಿ ಕಾವೇರಿ ಜಲ ಏನು ಸಮಿತಿ ಇದೆ ಆ ಸಮಿತಿಯ ಆದೇಶಕ್ಕೆ ವಿರುದ್ಧವಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ನಮ್ಮಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ನಾವು 3,500 ಕ್ಯೂಸೆಕ್ಸ್ ನೀರು ಅವರಿಗೆ ಕೊಡುವುದಂತ ಹೇಳಿದ್ರೆ ಇದು ನಂಬಲಿಕ್ಕೆ ಆಗದಂತಹ ವಿಷಯ. ಇದು ಯಾವ ಕಾರಣಕ್ಕೂ ಇದನ್ನು ನಾವು ಬಿಡುವುದಿಲ್ಲ, ಹೋರಾಟ ಮಾಡುತ್ತೇವೆ ಎಂಬುದನ್ನು ಇಲ್ಲಿ ತಿಳಿಯಪಡಿಸ್ತೇನೆ. ಅದೇ ರೀತಿ ನೋಡಿ, ಮುಂದಕ್ಕೆ ಸರಿಯಾಗಿ ಮಳೆ ಇಲ್ಲ, ರಾಜ್ಯದಲ್ಲಿ ಬರಗಾಲ ಬರುತ್ತೋ ಏನು ಎಂಬ ಅನಿಶ್ಚಿತಿಯಲ್ಲಿ ನಾವಿರುವಾಗ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲದಿರುವಂತಹ ನೀರನ್ನು ನಾವು ಕೊಟ್ಟರೆ ಪ್ರಥಮವಾಗಿ ಬೆಂಗಳೂರಿಗರಿಗೆ ತುಂಬಾ ಕಷ್ಟವಾಗುವ ಸಾಧ್ಯತೆ ಇರುವುದರಿಂದ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ರಾಜ್ಯ ಸರ್ಕಾರ ಪ್ರಾಧಿಕಾರದ ಮುಂದೆ ಸರಿಯಾಗಿ ತಮ್ಮ ವಾದವನ್ನು ಮಂಡಿಸಬೇಕು. ನುರಿತ ಕರ್ನಾಟಕದ ಕನ್ನಡಿಗ ವಕೀಲರನ್ನು ಇಟ್ಟುಕೊಂಡು ಹೋರಾಟ ಮಾಡಬೇಕಂತೇಳಿ ನಾನು ಬಯಸ್ತೀನಿ. ಎಲ್ಲಿಯಾದ್ರೂ ಇದರಲ್ಲಿ ವಿಫಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ನಾರಾಯಣಗೌಡರ ಬೆನ್ನಿಯಿಂದ ನಿಂತ್ಕೊಂಡು ಅವರು ಮಾಡುವ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಮುಂದುವರಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಆಗಸ್ಟ್ 3ರಂದು ಕರ್ನಾಟಕ ಹಾಗೂ ತಮಿಳುನಾಡು ಮುಖ್ಯಮಂತ್ರಿಗಳ ಸಭೆ ನಡೆಯಲಿದ್ದು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವ ನಿರ್ಧಾರ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 1991ರ ಕಾವೇರಿ ಹೋರಾಟವನ್ನು ಉಲ್ಲೇಖಿಸಿ ಅಂದಿನ ಮುಖ್ಯಮಂತ್ರಿ ಎಸ್. ಬಂಗಾರಪ್ಪ ಅವರಂತೆ ಈಗಿನ ಸರ್ಕಾರವು ದೃಢ ನಿಲುವು ತಾಳಬೇಕು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ 500ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಹಿಂಪಡೆಯುವಂತೆ ಹಾಗೂ ಕರ್ನಾಟಕದ ಕುಡಿಯುವ ನೀರಿನ ಹಕ್ಕನ್ನು ರಕ್ಷಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಏನು ಸಿಡಬ್ಲ್ಯೂಆರ್ಸಿ ಒಂದು ಆದೇಶ ನೀಡಿದೆ, 15 ದಿನಗಳ ಕಾಲ ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ. ಇದೊಂದು ಅವೈಜ್ಞಾನಿಕ ಹೇಳಿಕೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವರು ಕರ್ನಾಟಕಕ್ಕೆ ಬಂದಿಲ್ಲ, ನಮ್ಮ ಜಲಾಶಯಗಳನ್ನು ನೋಡಿಲ್ಲ, ಏನಾಗಿದೆ ಅನ್ನೋ ಅಂಕಿಅಂಶ ಪಡೆದಿಲ್ಲ. ಆದ್ರೂ ನಾವು ಏನು ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋ ಆದೇಶ ಇದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರು ಒಪ್ಪಲ್ಲ. ಯಾಕೆ ಅಂದರೆ ಇರೋದೇ 8 TMC ನೀರು. 8 TMC ನೀರಲ್ಲಿ 4 TMC ಅವ್ರಿಗೆ ಬಿಟ್ಬಿಟ್ಟು 4 TMC ನಾವೇನು ಮಾಡೋಣ? ಇಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಇನ್ನು ರೈತರ ಪಾಡೇನು ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಪ್ರತಿ ಬಾರಿ ಕೇಂದ್ರ ಸರ್ಕಾರದಿಂದ ಅಥವಾ ಕೇಂದ್ರದಿಂದ ಬರುವಂಥ ಆದೇಶ ಏನಾಗಿರುತ್ತಪ್ಪ ಅಂದರೆ ಕನ್ನಡಿಗರ ವಿರುದ್ಧವಾಗೇ ಇರುತ್ತೆ ಹೊರತು ಒಂದು ಹೇಳಿಕೆನೋ ಅವರಿಂದ ಬರುವಂಥ
ಒಂದು ಹೇಳಿಕೆಯನ್ನು ಕನ್ನಡಿಗರ ಪರವಾಗಿ ಇರುವಂಥದ್ದು ಇತಿಹಾಸದಿಂದಲೂ ಬಂದಿಲ್ಲ. ಹಾಗೆ ಇದೇ ರೀತಿ ಇದು ಮುಂದುವರೆದಿದೆ. ಈ ವರ್ಷ ಭಾರಿ ಹಿಂಗಾರು ನಮಗೆ ತುಂಬ ಕೈ ಕೊಟ್ಟಿದೆ. ಹಾಗೆ ಮುಂಗಾರು ವಿಚಾರದಲ್ಲಿ ಹೋಗೋದಾದರೆ ಇನ್ನೂ ಮುಂಗಾರನ್ನು ಸಹ ನಮಗೆ ಎಲ್ಲೋ ಕೈ ಕೊಡ್ತಾ ಇದೆ ಅನಿಸ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕಾವೇರಿ ನೀರನ್ನು ಹರಿಬಿಡಬೇಕು ಅನ್ನೋ ಆದೇಶ ಇದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಒಬ್ಬ ಸಾಮಾನ್ಯ ಕನ್ನಡಿಗನಾಗಂತೂ ನಾನು ಒಪ್ಪದೇ ಇಲ್ಲ. ಅದಕ್ಕೆ ಇವತ್ತು ಅದನ್ನು ವಿರೋಧಿಸಿ ಅಣ್ಣ ಟಿ ಎನ್ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಹರಿಸಬಾರ್ದು ಅನ್ನೋಂಥ ಒತ್ತಾಯವನ್ನು ಈ ಮೂಲಕ ನೀಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ನೀವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಒಂದು ಹನಿ ನೀರನ್ನು ನೀವು ತಮಿಳುನಾಡಿಗೆ ಹರಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪವನ್ನು ಕಾಣುತ್ತೆ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡಿಗರ ಪರವಾಗಿ ಯಾವ ರೀತಿ ನಮ್ಮ ಬಂಗಾರಪ್ಪನವರು ಕನ್ನಡಿಗರ ಪರವಾಗಿ ನಿಂತಿದ್ರು, ಅದೇ ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಹ ಕನ್ನಡಿಗರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ನಿಮ್ಮ ಒಣ ರಾಜಕೀಯಕ್ಕೋಸ್ಕರ ಅಥವಾ ಏನು ಪಕ್ಕದ ರಾಜ್ಯ ತಮಿಳುನಾಡು ಜೊತೆ ಏನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಲ್ಲ, ಅದನ್ನು ಮುಂದಿಟ್ಕೊಂಡು ನೀವೇನಾದರೂ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಹೊರಟ್ರೆ ಎಲ್ಲ ಕನ್ನಡ ಹೋರಾಟಗಾರರು, ಅದರಲ್ಲೂ ವಿಶೇಷವಾಗಿ ಅಣ್ಣ ಟಿ ಎನ್ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟಕ್ಕೆ ರಾಜ್ಯಾದ್ಯಂತ ಕರೆ ಕೊಟ್ಟು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ದೃಢ ನಿಲುವು ತಾಳಬೇಕು ಎಂದು ಆಗ್ರಹಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಬೇಡಿಕೆ ಈಡೇರದಿದ್ದರೆ ರಾಜ್ಯದಾದ್ಯಂತ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು. ಕಾವೇರಿ ಎಂದೆಂದು ಕಾವೇರಿ ಎಂದೆಂದು ರಕ್ತವನ್ನ ಚೆಲ್ಲುವ